దేవుళ్ళు ನಂಬ್ಕೊಂಡು ఏం తెలియకుండా అయిపోయింది మనం. అంబేద్కర్ మాత్రం నమ్మల్ల. నువ్వు ఒక నిమిషం నువ్వు దేవుని దేవస్థానం విచారం విడిచి అంబేద్కర్ బొమ్మ అని చెప్పింటే నేను నీడే ఉండి చెప్పిస్తాను. దేవస్థానం చేసుకుందు లేదు అనేది లేదు. కానీ ఇప్పుడు జనాలకి ఇండ్లే లేకుండా ఫస్ట్ నేను చూడమ్మా ನೋಡ್ರಪ್ಪ ಆಶ್ರಯ ಯೋಜನೆಯಲ್ಲಿ ಇವ ಮುಂದೆ ಹೋರಾಟ ಮಾಡಿ ಪ್ರತಿಯೊಬ್ಬರಿಗೂ ನಿವೇಶನಗಳು ಬಿಡಿಸ್ಕೊಡೋ ಜವಾಬ್ದಾರಿ ನಂದು. ಅಲ್ಲೇ ನನ್ನ ದೇವಸ್ಥಾನಗಳು ಕಟ್ಟಿದ್ದೀರಂದ್ರೆ ಗ್ರಾಚಾರ ಬಿಡಿಸ್ತೀನಿ. ಈಗ ನೋಡ್ರಿ ಈಗ ಇಲ್ಲಿ ನಿವೇಶನ ತಕ್ಷಣ ಸೈಟ್ಗಳು ಇದು ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿರೋರು ಇಲ್ಲಿ ಮಾಡ್ಕೊಂಡಿದ್ವಿ ಇಲ್ದೇನೆ ಇದ್ದಾರೆ ನೋಡಿ. ಇವಾಗ ಒಂದೇ ಮನೆಯಲ್ಲಿ 4-5 ಕುಟುಂಬ ಐತಿ, 2-3 ಕುಟುಂಬ ಐತಿ. ಈಗ ಇವ್ರ ಮೆಂಬರ್ ಇವ್ರ ಅವಧಿ ಅಲ್ಲೇ ಆಗ್ಬಿಟ್ಟಿದೆ. ಈ ವಾರದಲ್ಲಿ ಬಗೆಹರಿಬೇಕು. ಇನ್ನು ಅರ್ಜಿ ಸೋಮವಾರ ಕೊಡ್ಬೇಕು. ಇವನ್ ಹೋಗಿ ಸೋಮವಾರನ ಮಾತಾಡ್ಬಿಡ್ಬೇಕು. ಶುಕ್ರವಾರದೊಳಗೆ ನಂಗೆ ಡೇಟ್ ಬೇಕು. ಏನೋ ಇವೋ ಮತ್ತೆ ಪಿಡಿಒ ಇಲ್ಲಿ ಬರೋದು. ಅವತ್ತು ನಾನು ಬರ್ತೀನಿ. ಬೇಕಾದ್ರೆ ನಾನು ಬಂದು ಅದೇನೈತೆ ಮಾಡ್ಕೊಡ್ತೀನಿ. ನೋಡಿ ಇಂಥದ್ದೆಲ್ಲ ನೋಡಿದ್ರೆ ಹೊಟ್ಟೆ ಅವ್ರಿ ಎಲ್ಲ ಹೋಗ್ತಾರೆ. ನಮ್ಮನೆ ನಮ್ಮ ರಕ್ತ ಅಲ್ಲೇನಪ್ಪ ಎಲ್ಲ. ಈಗ ನಾನು ಹೇಳೋದೇನಂದ್ರೆ ಯಾವ್ದೋ ಒಂದು ಬೇರೆ ವಿಚಾರ. ಅವ್ರ ಮನೆ ಹಿಂಗಿದ್ದಿದ್ರೆ ಸುಮ್ಮನೆ ಇರ್ತಾ ಇದ್ನ ಅಲ್ವಾ? ನಮ್ಗೆ ನೋಡಿ ನಮ್ಮ ಹೆಣ್ಮಕ್ಳು ಈ ತರ ಎಲ್ಲ ಇದ್ರೆ ನಮ್ಗೆ ಹೊಟ್ಟೆ ಉರಿತೈತೆ. ಈ ವಾರದಲ್ಲಿ ವಿಚಾರ ಆಗ್ಬೇಕು. ಎಲ್ಲ ಅಧ್ಯಕ್ಷರು ಅರ್ಥ ಆಯ್ತಾ? ಇವಾಗ ಪಿಡಿಒಗೆ ಇಮಿಡಿಯೇಟ್ ಆಗಿ ಅರ್ಜಿ ಕೊಟ್ಬಿಡ್ಬೇಕು. ಕೊಡಿ ನಂಬರ್ ಇವಾಗ 890941414626. ಯಾರು ಇವಾಗ ಮುನಿಯಪ್ಪನ? ಹೌದಾ? ಅಯ್ಯೋ ಮೊನ್ನೆ ಎಲ್ಲ ಒಂದು ನಿಮಿಷ ಸರ್. ಈಗ ನಾನು ನಮ್ಮ ಕೂಲಿಬೆಲೆ ಹೋಬಳಿ ಅತ್ತಿಬೆಲೆ ಗ್ರಾಮದಲ್ಲಿ ಇದ್ದೀನಿ. ಎಷ್ಟಂದ್ರೆ ಒಂದು 24-25 ಮೀಡಿಯಾ ಇದೆ. ಸ್ಪೀಕರ್ ಹಾಕೊಂಡು ಮಾತಾಡ್ತಾ ಇದ್ದೀನಿ. ಏನು ವಿಚಾರ ಅಂದ್ರೆ 2002-3 ಮತ್ತೆ 2004ರಲ್ಲಿ ಈ ಗ್ರಾಮಸ್ಥರು ಅತ್ತಿಬೆಲೆ ಗ್ರಾಮಸ್ಥರು ಏನ್ ಮಾಡ್ತಾರೆ, ದೊಡ್ಡದಾಗಿ ಒಂದು ಹೋರಾಟ ಮಾಡ್ತಾರೆ, ನಮಗೆ ನಿವೇಶನಗಳು ಬೇಕು ಅಂತ. ಆ ಟೈಮಲ್ಲಿ ಏನಾಗ್ತೈತೆ, ದೊಡ್ಡದೊಂದು ಗಲಾಟೆ ಆಗಿ ನಮ್ಮ ಸಮುದಾಯದಲ್ಲಿ ಒಬ್ರು ತೀರ್ಕೊಂತಾರೆ. ಆವಾಗ ಏನ್ ಮಾಡ್ತಾರೆ, DC ಅವರು ಮತ್ತೆ ಅವಾಗಿದ್ದ DO ಅವರೆಲ್ಲ ಏನ್ ಮಾಡ್ತಾರೆ, ಈ ಜಮೀನನ್ನ 1 ಎಕರೆ 5 ಗುಂಟೆ ಜಮೀನನ್ನ ಇವು ಅವ್ರ ಹೆಸರಲ್ಲಿ ಕೂರಿಸ್ತಾರೆ. ಇವ್ರಿಗೆಲ್ಲ ಬಡವರಿಗೆ ಅಂದ್ರೆ ಈ ಗ್ರಾಮದಲ್ಲಿರೋಂಥ ದಲಿತರಿಗೆ ನಿವೇಶನಗಳು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವು ಹೆಸರಲ್ಲಿ ಪಾಣಿ ಕೂರಿಸ್ತಾರೆ. ಪ್ರೆಸೆಂಟ್ ಪಾಣಿ ಇವು ಹೆಸರಲ್ಲೇ ಐತೆ. ಮತ್ತೆ RIVA ಕೂಡ ಅವ್ರೇನಂತಾರೆ, ಇವು ಅವ್ರಿಗೆ ಬಿಡಿಸ್ಕೊಟ್ಬಿಟ್ಟಿದೀವಿ ನಾವು. ಇನ್ನೊಂದ್ಸರಿ ಯಾವಾಗಾದ್ರೂ ಇವು ಅವ್ರು ಬಂದ್ರೆ ನಾವೇ ಸರ್ವೆ ಮಾಡಿಸಿ ನಾವೇ ಅದನ್ನ ಬೇಕಾದ್ರೆ ಒತ್ತುವರಿ ತೆರವು ಬೇಕಾದ್ರೆ ಮಾಡಿಸ್ಕೊಡ್ತೀವಿ, ಅಥವಾ ಇವು ಅವರೇ ಒತ್ತುವರಿ ತೆರವು ಮಾಡಿಸ್ಕೊಳ್ಳಿ, ಅಥವಾ ನಾವೇ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಆನ್ಸರು. ಈಗ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದೇನಂದ್ರೆ, ಸರ್ ತುಂಬಾ ಕಷ್ಟದಲ್ಲಿದ್ದಾರೆ, ನೀವು ದಯವಿಟ್ಟು ನಾಳೆನೆ ನಮ್ಮ ಇವರು ಗ್ರಾಮಸ್ಥರು ಬೇಕಾದ್ರೆ ಈಗಲೇ ಒಂದ್ ರೌಂಡ್ ನಿಮ್ಮ ಹತ್ರ ಬರ್ತಾರೆ. ಅಲ್ಲ ಜಮೀನೇ ಬೇರೆಯವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಸರ್, ಅದು ಬಂದಿರೋದು. ಇದೆ 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 ಪಾಣಿ. ನೋಡಿ ಸರ್ ಒಳಗೇರಿಪುರ ಸರ್ವೆ ನಂಬರ್, ಒಳಗೇರಿಪುರ ಸರ್ವೆ ನಂಬರ್ ಸರ್, ಒಳಗೇರಿಪುರ ಸರ್ವೆ ನಂಬರು ನಿಮ್ಮ ಹೆಸರಲ್ಲೇ ಇದೆ ಸರ್. ಸರ್ವೆ ನಂಬರ್ 41 ಒಳಗೇರಿಪುರ. ಓಕೆ ಓಕೆ ನಮಗೆ ತುರ್ತಿದೆ ಇದೆಲ್ಲ. ಈಗ ನಾವು ಏನಂತಂದ್ರೆ ನಿಜವಾದ ಫಲಾನುಭವಿ ಗುರುಸ್ಬಿಟ್ಟು ನಿವೇಶನ ಕೊಡ್ಬೇಕಾಗುತ್ತೆ. ಟೈ ಅಪ್ ಮಾಡ್ತಾ ಇದ್ದೀನಿ ಸರ್. ನನಗೋಸ್ಕರ ಸರ್ ನಂದು ಒಂದೇ ಒಂದು ರಿಕ್ವೆಸ್ಟ್, ನೀವು ಇಲ್ಲಿ ಬಂದು ಈ ದಲಿತ ಕಾಲೋನಿಗೆ ಒಂದ್ಸರಿ ವಿಸಿಟ್ ಮಾಡಿ. ಒಂದು ಎರಡನೇದು, ಸೋಮವಾರ ಬಂದ್ಬಿಟ್ರೆ ನಾನು ನಿಮ್ಗೋಸ್ಕರ ಈ ಜನಕ್ಕೋಸ್ಕರ ಒಂದು ಕೆಲಸ ಆಗ್ಬಿಡುತ್ತೆ ಸರ್. ಪಾಪ ಮಂಡೇ ಬರ್ತೀರಾ ನೀವು? ಬಂದ್ಬಿಡ್ತೀನಿ, ಬನ್ನಿ ಸರ್. ನಾನು ಬರ್ತೀನಿ, ಬನ್ನಿ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಇವರು ಬಂದು ಇವತ್ತೊಂದು ಮನವಿ ಕೊಡ್ತಾರೆ ನೋಡಿ ಸರ್ ನಿಮ್ಗೆ. ನನ್ನ ಲೆಟರ್ ಅಲ್ಲಿ ಕೊಡ್ತಾರೆ ಸರ್. ತುಂಬಾ ದೊಡ್ಡ ಕೆಲಸ ಸರ್. ಈ ಊರಲ್ಲಿರೋರೆಲ್ಲ ನಿಮ್ ಫೋಟೋ ಹಾಕೊಂಡು ಪೂಜೆ ಮಾಡ್ತಾರೆ ಸರ್. ತುಂಬಾ ದೊಡ್ಡ ಕೆಲಸ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ.